ಅಂಥನಿ ರಾಜರು ಇದ್ದಾರೆ ನನ್ನ ಸಾರು ಬಡವರು ತುಂಬ ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ. ಅಕ್ಕಿ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಯಾರು ಸಿಕ್ಕಾದವ್ರಿಗೆ ದುಡ್ಡು ಕೊಡ್ತಾರೆ. ಬಟ್ ಏನು ಕೆಲಸ ಆದ್ರೂ ಅವ್ರ ಹತ್ರ ಹೋದ್ರೆ ಸ್ಪಾಟಲ್ಲಿ ಕೆಲಸ ಮಾಡಿಕೊಡ್ತಾರೆ. ಬಟ್ ಒಂದು ಆಟ ಬೇಕಂದ್ರೆ ಅವ್ರು ನಿಂತ್ಕೊಂಡು ಆಟ ತರಿಸಿ ಕೊಡ್ತಾರೆ. ಅದೇ ಥರ ನನಗೇನು ಸರಿ ಎಲ್ಲಿಂದ ಕರೆದ್ರು ಏನು ಕೇಳಿದ್ರು ಕೊಡ್ತಾರೆ. ಅದು ಒಂದು ವರ್ಷ ನಮ್ಗೆ ಏನು ಗಿಫ್ಟ್ ಕರೆದು ಕೊಡ್ತಾರೆ. ಇವತ್ತು ಏನು ನಮ್ಮ ಚರ್ಚಲ್ಲಿ ಪ್ರೇರ್ ಮಾಡಿದೆ, ಒಂದು 10-15 ಸಾವಿರ ನೋಡ್ಬೇಕಂದಿದ್ದೆ. ಬಟ್ ಅವ್ರಿಗೆ ಸಿಕ್ಕಿಲ್ಲ, ನಮಗೆ ಟೈಮ್ ಇಲ್ಲ, ನಾಳೆ ಕೆಲಸ ಕೂಗ್ತಾಯಿದೆ. ಬಟ್ ಇವತ್ತು ನಂಗೆ ಚರ್ಚಲ್ಲಿ ಪ್ರೇಯರ್ ಮಾಡಿಬಿಟ್ಟು ಬಂದಮೇಲೆ ಫೋನ್ ಮಾಡಿ ಅವರೇ ಇದು ಮಾಡ್ತಾರೆ. ಈ ಥರ ಇದಾಗೋಗ್ಬಿಟ್ಟು ನನಗೆ ಬೇಜಾರಿತ್ತು. ಅದಕ್ಕೆ ನಾನು ಇವಾಗ ಕೆಲಸ ರಜೆ ಆಗ್ಬಿಟ್ಟು ನೋಡೋಕ್ಕೆ ನಾನು ಬಂದೆ. ನಾನು ಕೆಲಸದಲ್ಲಿ ಇದ್ದೀನಿ, ಇವತ್ತು ರಜೆ ಆಗ್ಬಿಟ್ಟು ನೋಡಬೇಕು ಬಂದೆ. ಇಲ್ಲಿ ಬಂದೆ ನೋಡಿದೆ, ಅವರು ಬಡವರಿಗೆ ಅಕ್ಕಿ ಬಟ್ಟೆ ಅವ್ರಿಗೆ ಕೊಟ್ಟೆ ಇರ್ತಾರೆ. ಅದಕ್ಕೆ ಅನ್ನೋದೇ ನೋಡಿದೆ. ಇನ್ನೋರು ಚೆನ್ನಾಗಿರಲಿ, ಬಡವರಿಗೆ ಹೆಲ್ಪ್ ಮಾಡಲಿ ಅಂತ ನಾನು ತುಂಬ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಎಷ್ಟು ವರ್ಷದಿಂದ ಮಾಡ್ಕೊಂಬತ್ತ? ನಾನು ಇಲ್ಲ ಅಂದರೆ ಸುಮಾರು ಒಂದು 25 ವರ್ಷದಿಂದ ನನಗೆ ಇದು ಮಾಡ್ತಾ ಇದ್ದಾರೆ. ಪರ್ಸ್ನಲಾಗಿ ನಂಗೆ ಕರೀತಾರೆ. ನನ್ನ ಮತ್ತೆಲ್ಲ ನನ್ನ ಮಗನಿಗೆ 15 ವಯಸ್ಸಾಗಿದೆ. ಚಿಕ್ಕ ವಯಸ್ಸಿಂದ ನಮ್ಮ ಮನೆಗೆ ಅವ್ನಿಗೆ ಬಟ್ಟೆ ಕೊಡೋದೆ ಅವರೇ ಕ್ರಿಸ್ಮಸ್ಗೆ. ನನ್ನ ಮತ್ತೆಲ್ಲ ನಮ್ಮ ಮನೆಯಲ್ಲೇ ನಮ್ಮ ಮಿಸ್ಸಸ್ಗೆ ಎಲ್ರಿಗೂ ಗೊತ್ತು, ಅಲ್ಲಿರೋ ಏರಿಯಾಗೆ ಗೊತ್ತು. ಅದೇ ಥರ ಅಲ್ಲಿ ಸೀರೆ ಕೊಟ್ಟರೆ ಕರೆದು ಕೊಡ್ತಾರೆ, ಅಕ್ಕಪಕ್ಕವ್ರು ಕೊಡಂತಾರೆ. ಮನೆಗೆ ಬರ್ತಾ ಏನು ವಿಚಾರಿಸ್ತಾರೆ. ಜೊತೆಲಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಸತ್ಯವನ್ನು ಮರಿಬಾರ್ದು, ಅದನ್ನ ನೆನೆಸ್ಕೋಬೇಕು. ಓಕೆ, ಥ್ಯಾಂಕ್ಸ್ ಸರ್. ಅಂಥೋನಿ ಸರ್ಗೆ ತುಂಬ ನಮಸ್ಕಾರ. ಥ್ಯಾಂಕ್ಸ್. ಓಕೆ.